ಗೊತ್ತಿದೆ. ಸೊ ನಾನು ಆ ಒಂದು ಕನ್ಸರ್ನ್ ನಾವು ಮಾಡ್ತೀವಿ. ಇದು ಬಟ್ 20 years ಪ್ರಪೋಸಲ್. ಇದು ಯಾಕಾಗಿಲ್ಲ ಅಂದ್ರೆ ಇವ್ರು ಟೆಕ್ನಿಕಲ್ ಇಶ್ಯೂ ಏನ್ ರೈಸ್ ಮಾಡ್ತಿದ್ದಾರೆ ಆ ಕಾರಣದಿಂದ. ದಿಸ್ ಇಸ್ 20 years. ಅದು BGML ಲ್ಯಾಂಡ್ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ. 38 ಕೋಟಿ ಜಾಗ ಕೊಟ್ಟರೆ ನಾವು ಒಂದು 50 ಕೋಟಿ ಖರ್ಚು ಮಾಡ್ತೀವಿ. ಇದೇನು ಜಾಗ ನೋಡಿ, ಎಷ್ಟು ವೆಹಿಕಲ್ಸ್ ಇದೆ ಸರ್. ಅಧಿಕಾರಿಗಳು ನೋಡ್ತಾರೆ, ಬರ್ರಿ ನೀವೆಲ್ಲ ಇದಕ್ಕೆ ಹೋಗಿ ಅವ್ರು ಏನೋ ತೋರಿಸ್ತಾವ್ರಲ್ಲಿ. ಜಾಗ ತೋರ್ಸಕ್ ಬಿಡಿ. ಪಬ್ಲಿಕ್ ಓಡಾಡಕ್ಕಲ್ಲ, ಪಬ್ಲಿಕ್ this is to avoid a traffic because this is the one road it will connect. ಈಗ ಬಂದ್ರೆ ಅಲ್ಲ ತೋರಿಸ್ತಾರೆ entire town. More than ಎಲ್ಲ ಬರ್ರಿ ಏನಪ್ಪ ಹಿಂಗ್ ಮಾಡ್ತೀರಿ ಜನ ಕ್ಷೇತ್ರಕ್ಕೆ ಮತ್ತೆ ಗ್ರಾಮೀಣ ಭಾಗಕ್ಕೆ ಮತ್ತೆ ವಿಷಯ ತಿಳಿಸ್ತಾ ಇದ್ದಾರೆ. Sir, this will connect from the Bangarpet. This road will connect to the KGF from the Bangarpet. ಇದು ಒಂದು ಇಶ್ಯೂ ರೇಸ್ ಮಾಡಿದ್ವಲ್ಲ ಆ BGML ಲ್ಯಾಂಡು 4.3 acres 58 ಲಕ್ಷ ಆಲ್ರೆಡಿ PWD ಅವರು ಡಿಪಾಸಿಟ್ ಮಾಡಿದ್ದಾರೆ. ಅದನ್ನ BGML ಅವರು ಇವಾಗ ಅದನ್ನ ತೆರವುಗೊಳಿಸಬೇಕು. AC ಅವರು ಮತ್ತೆ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇದನ್ನ ಮೇಡಮ್ಗೂ ಅವತ್ತು ಫೋನ್ ಮಾಡಿ ಹೇಳಿದ್ದೀನಿ, ಹಿಂಗಾಗಿದೆ, ದಯವಿಟ್ಟು ನಿಮ್ಮ ಕೋಆಪರೇಷನ್ ಬೇಕು ಅಂತ. ಅದನ್ನ ಇವಾಗ ನೀವು DC ಹತ್ರ ಹೋಗಿ ಅಂದ್ರಲ್ಲ, ಇವಾಗ ಒಂದು ನಿಮಿಷ ನಮಗೆ ನೀವು ಜಾಗ ಕೊಡಿಸ್ರಮ್ಮ, ಬಾಕಿ ROB ಮಾಡುವಾಗ ಮತ್ತೊಂದು ಮಾಡಿ ನಾವೆಲ್ಲ ಮಾಡಿಕೊಡ್ತೀವಿ. ನಾನಿವತ್ತು DC ರವಿ ಕರೆಸಿದ್ದೆ, ಬಂದಿದ್ರು. ತಾವು ಮಲ್ಲೇಶ್ ಬಾಬು ಯಾರ್ಯಾರು ಇದ್ರೆ ಕನ್ಸಲ್ಟ್ ಎಲ್ಲ ಹೋಗಿ ಒಂದು ಮೀಟಿಂಗ್ ಮಾಡಿ ಅದು ಮಾಡೋಣ. ನಮ್ಗೆ ಜಾಗ ಕೊಡ್ಸ್ರವ, ನೀವು ನಾವು ಮಾಡ್ಕೊಡ್ತೀವಿ. ಜಾಗ ಮಾಡೋದು ನಿಮ್ಮ ಸರ್ಕಾರ, ನಮ್ದೆಲ್ಲ ಸಿದ್ದರಾಮಯ್ಯ ಸರ್ಕಾರ. ಇತ್ತು ಅದನ್ನ ಕ್ಲಿಯರ್ ಮಾಡ್ತೀವಿ. PWD ಕ್ಲಿಯರ್ ಮಾಡಿದೆ, ಅವ್ರ ಪಾರ್ಟ್ ಆಫ್ ವರ್ಕ್ PWD ಕ್ಲಿಯರ್ ಮಾಡಿದ್ದಾರೆ. ಮೈನ್ಸ್ ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಆಫ್ ಮೈನ್ಸ್ ಡಿಪಾರ್ಟ್ಮೆಂಟ್ ನೀವು ಸ್ವಲ್ಪ ಅದಕ್ಕೆ ಒಂದು ಕನ್ಸರ್ನ್ ತೋರಿಸ್ಬೇಕಾಗಿತ್ತು. ಅದು ಅವ್ರಿಗೆ ಗೊತ್ತಿದೆ ಅಣ್ಣ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದೆ. ಸೊ ನಾನು ಆ ಒಂದು ಕನ್ಸರ್ನ್ ನಾವು ಮಾಡ್ತೀವಿ. ಇದು ಬಟ್ 20 years ಪ್ರಪೋಸಲ್. ಇದು ಯಾಕಾಗಿಲ್ಲ ಅಂದ್ರೆ ಇವ್ರು ಟೆಕ್ನಿಕಲ್ ಇಶ್ಯೂ ಏನ್ ರೈಸ್ ಮಾಡ್ತಿದ್ದಾರೆ ಆ ಕಾರಣದಿಂದ. ದಿಸ್ ಇಸ್ 20 years old proposal, sir. It has to be initiated. It has to be. ನೀವು ಸ್ವಲ್ಪ BGML ಕೂತ್ಕೊಂಡು ಮಾತಾಡಿ, ಸ್ವಲ್ಪ ಅದು ಸಾಲ್ವ್ ಮಾಡೋ ಜವಾಬ್ದಾರಿ ನಿಮ್ದಾಗಿ. ನಿಮಿಷ ಒಂದು ಮಾಡೋ. ಅದರ್ವೈಸ್ ಯಾರ್ಯಾರು ಅಧಿಕಾರಿಗಳು ಕೊಡು, ಇನ್ಕ್ಲೂಡಿಂಗ್ DC ವಿಲ್ ಕಾಲ್, ನಾನೇ ಕರಿತೀನಿ. ಯಾಕೆ ತಲೆ ಕೆಡ್ಸ್ಕೊತ್ಯಾ? ಅದಕ್ಕೆ ಒಂದ್ ನಿಮಿಷ ಭಾರತ ಸರ್ಕಾರ ನಾವು ಕೆಲಸ ಮಾಡ್ಬೇಕು, ನಮ್ಗೆ ಅಷ್ಟೇನೆ. ಅದಕ್ಕೆ ಅವತ್ತು ದಿಶಾ ಮೀಟಿಂಗ್ ಆದ್ಮೇಲೆ ಕಳಿಸಿದ್ದೆ ಇಬ್ಬರನ್ನು, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಏನಂದ್ರೆ ಒಂದು 25-30 ಸಾವಿರ ಕುಟುಂಬಗಳಿಗೆ ಎವ್ರಿ ಡೇ ಇದು ಕನೆಕ್ಟಿವಿಟಿನ ನೀವೇನ್ ಇಂಪ್ರೂವ್ ಮಾಡ್ತಾ ಇದ್ದೀರಾ, ಅಪ್ಗ್ರೇಡ್ ಮಾಡ್ತಾ. ದಿಸ್ ಇಸ್ ಅವರ್ ಲೈವ್ಲಿಹುಡ್ ಸರ್, ಅವರ್ ಪೀಪಲ್ಸ್ ಲೈವ್ಲಿಹುಡ್. ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್. ಕನೆಕ್ಟ್ ಆಗುವಂತ ಉರಿಗಮ್ ROB ರೈಲ್ವೆದು ಬೇಕು ಅಂತಂದ್ಬಿಟ್ಟು, ಇದು ಬಹಳ 20 ವರ್ಷಗಳ ಹಳೆಯ ಪ್ರಾಜೆಕ್ಟ್. ಇದು ಟೆಕ್ನಿಕಲಿ ಅವರಿಗೆ ಕೆಲವೊಂದು ಇಶ್ಯೂಸ್ ಇದ್ದಿದ್ರಿಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಇದಕ್ಕೆ ಫಂಡ್ಸ್ ಕೂಡ ರಿಲೀಸ್ ಆಗಿತ್ತು. ಇದು PWD ಜೊತೆ ಎಲ್ಲ ಕ್ಲಿಯರ್ ಇತ್ತು. ಬೇರೆ ಒಂದು ಇಶ್ಯೂ, ಅದು ಟೆಕ್ನಿಕಲ್ ಇಶ್ಯೂ ಕ್ಲಿಯರ್ ಆಗದೆ ಇದ್ರಿಂದ ಈಗಿನ ಹಂತದಲ್ಲಿ ಇದು ಆಲ್ಮೋಸ್ಟ್ 90% ಇದ್ರದ್ದು ಎಲ್ಲ ಕೆಲಸ ಆಗಿತ್ತು. ಅದನ್ನ ನಾನು ಮನವರಿಕೆ ಮಾಡಿಕೊಟ್ಬಿಟ್ಟೆ. 20 ವರ್ಷದ ಹಳೆಯ ಒಂದು ಪ್ರಪೋಸಲ್ ಇದು, ಉರಿಗಮ್ ROB ಇದು ಯಾವ ಕಾರಣದಿಂದ ಇದು ಡಿಲೇ ಆಗಿದೆ, ಯಾವ ಪ್ರೋಸೆಸ್ ಆಗಿದೆ, ಇನ್ನೇನಷ್ಟೇ ಟೆಕ್ನಿಕಲಿ ಅವ್ರದ್ದು ಕೆಲಸ ಪೆಂಡಿಂಗ್ ಇದೆ, ಅದನ್ನ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಇದು ಉರಿಗಮ್ ROB ಕುಪ್ಪಂಗೆ, ವಿಕೋಟ, ರಾಜ್ಪೇಟ್ ರೋಡ್ ಮತ್ತೆ ಎಂಟೈರ್ KGF ನಗರಕ್ಕೆ ಕನೆಕ್ಟ್ ಆಗುವಂತ ಒಂದೇ ಒಂದು ಜಾಗ. ಇದನ್ನ ROB ಮಾಡಿದ್ರೆ ಡೈಲಿ ಸ್ಟೂಡೆಂಟ್ಸ್ ಯಾರಿದ್ದಾರೆ, 2 ವೀಲರ್ಸ್ ಏನಿದೆ, 4 ವೀಲರ್ಸ್ ಏನಿದೆ, ಒಂದು ಪ್ರತಿ ಸತಿ ರೈಲ್ವೆ ಟ್ರ್ಯಾಕ್ ಹೋಗುವಾಗ ಒಂದ್ 20 ನಿಮಿಷ ಅರ್ಧ ಗಂಟೆ ತಡೆಯೋದ್ರಿಂದ ತುಂಬಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಅದನ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದೀನಿ. ಇನ್ನೊಂದು ಟ್ರೈನ್ ನಂಬರ್ 66532 ಟ್ರೈನ್ ಇದು ಏನಾಗ್ತಿತ್ತು, ಫಸ್ಟ್ ಯಾವಾಗ್ಲೂ ಮೆಜೆಸ್ಟಿಕ್ ವರ್ಗೂ ಹೋಗ್ತಾ ಇತ್ತು.
ಅದನ್ನ 1 ವರ್ಷ ಅಥವಾ 1.5 ವರ್ಷದಿಂದ ವೈಟ್ ಫೀಲ್ಡ್ ಮಾತ್ರನೇ ಲಿಮಿಟ್ ಮಾಡಿದ್ದಾರೆ. ಮತ್ತೆ ಅದು ಮೆಜೆಸ್ಟಿಕ್ ವರೆಗೂ ಕನೆಕ್ಟ್ ಆಗ್ಬೇಕು ಅನ್ನುವಂಥದ್ದು ಇನ್ನೂ ಒಂದು ಪ್ರಪೋಸಲ್ ನ ಕೊಟ್ಟಿದೀವಿ. ಅಂದ್ರೆ ಇಲ್ಲಿಂದ KGF ಇಂದ ಹೋಗಿರುವಂತದ್ದು ಮತ್ತೆ ವಾಪಸ್ ಬರೋವಾಗ ಮೆಜೆಸ್ಟಿಕ್ ಇಂದಾನೇ ಸ್ಟಾರ್ಟ್ ಆಗ್ಬೇಕು. ವೈಟ್ ಫೀಲ್ಡ್ ಇಂದ ಕೊಟ್ಟಿದ್ದಾರೆ, ಅಂದ್ರೆ ಸಿಟಿ ಔಟ್ಸ್ಕರ್ಟ್ಸ್ ಇಂದ ಕೊಟ್ಟಿದ್ದಾರೆ. ಅದು ಆಗಲ್ಲ, ಕಷ್ಟ ಆಗುತ್ತೆ, ಡೈಲಿ ಟ್ರಾವೆಲರ್ಸ್ ಕಷ್ಟ ಆಗುತ್ತೆ. ಮತ್ತೆ ಬೆಮೆಲ್ ಅಲ್ಲಿ, HAL ಅಲ್ಲಿ, ಮತ್ತೆ ಬೇರೆ ಬೇರೆ ಕಂಪನೀಸ್ ಅಲ್ಲಿ 2:30ಗೆ 2 o'clockಗೆ ಅವ್ರ ಶಿಫ್ಟ್ ಮುಗ್ದ ಮೇಲೆ ಆ ಟ್ರೈನ್ ಮಾತ್ರ ತುಂಬಾ ಚೆನ್ನಾಗಿ ಕನೆಕ್ಟಿವಿಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಮೆಜೆಸ್ಟಿಕ್ ಇಂದಾನೇ ಈ ಕನೆಕ್ಟಿವಿಟಿ ಕೊಡ್ಬೇಕು ಅಂತ ಒಂದು ರಿಕ್ವೆಸ್ಟ್ ಕೊಟ್ಟಿದೀವಿ. ಸ್ವರ್ಣ ಟ್ರೈನು 12 ಕೋಚಸ್ ಇದೆ, ಅದನ್ನ 16 ಕೋಚಸ್ ಹಿಂದೆ ಹೇಗಿತ್ತು ಆಸ್ ಇಟ್ ಈಸ್ ರಿಟೈನ್ ಮಾಡ್ಬೇಕಾಗತ್ತೆ. ಅದು ನಮ್ ಡೈಲಿ ಟ್ರಾವೆಲರ್ಸ್ಗೆ ಬೆಳಗ್ಗೆ 4:30 ಇಂದ ಯಾರು ಅದನ್ನ ನಂಬ್ಕೊಂಡಿದ್ದಾರೆ ಡೈಲಿ ಟ್ರಾವೆಲರ್ಸ್ಗೆ ಬಹಳ ಕಷ್ಟ ಆಗುತ್ತೆ. ಅದೇ ಅವ್ರಿಗೆ ಬಹಳ ಜನಕ್ಕೆ ಬೆಂಗಳೂರಿಗೆ ಹೋಗಿ ಹೊರಗಡೆ ದುಡ್ಕೊಂಡ್ ಬರೋ ಅಂತವ್ರಿಗೆ ಅದು ಅವ್ರ ಜೀವನೋಪಾಯಕ್ಕೆ ಇರುವಂತ ಒಂದು ಮಾರ್ಗ. ಅದನ್ನ ಕೋಚಸ್ ನ ಕಡಿಮೆ ಮಾಡಿ ಇಂಡೈರೆಕ್ಟ್ ಆಗಿ ಅವ್ರಿಗೆ ತೊಂದರೆ ಮಾಡ್ಬಿಡಿ, ಅವ್ರ ಹೊಟ್ಟೆ ಮೇಲೆ ಹೊಡಿಯೋ ಅಂತ ತಪ್ಪು ಆಗ್ಬಾರ್ದು ಅಂತ ಅನ್ನೋಂಥದ್ದನ್ನ ಮನವರಿಕೆ ಮಾಡಿದೀನಿ ನಾನು. ಅವ್ರಿಗೆ ಅನುಭವ ಇರುವಂತವ್ರು, ಬಹಳ ವರ್ಷಗಳ ಕಾಲ ಒಡನಾಟದಲ್ಲಿ ಇದ್ದಂತವ್ರು, ನಿರೀಕ್ಷೆ ಮಾಡ್ತಾ ಇದೀವಿ. ಹೇಳಿದ್ದಾರೆ ಅವರು ಕೂಡ, ಹಿಂದೆ 10 ವರ್ಷಗಳಲ್ಲಿ ಏನೇನು ರೈಲ್ವೆ ಪ್ರಾಜೆಕ್ಟ್ಸ್ ಅರ್ಧಂಬರ್ಧದಲ್ಲಿ ಆಗಿತ್ತು, ನಮ್ಮ ರಾಜ್ಯಕ್ಕೆ ಆಗ್ಬೇಕಾಗಿದ್ದ ಎಲ್ಲಾ ಕೆಲಸಗಳು ಅರ್ಧದಲ್ಲಿ ನಿಂತೋಗಿತ್ತು ಬೇರೆ ಬೇರೆ ಕಾರಣಗಳಿಂದ. ಅದನ್ನೆಲ್ಲ ಮತ್ತೆ ನಾನು ಪ್ರಗತಿಯಲ್ಲಿ ಮುಂದುವರಿಸಬೇಕನ್ನುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ಕ್ಷೇತ್ರದ ಪರವಾಗಿ ಮನವಿ ಕೊಟ್ಟಿದ್ದೀವಿ.